ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? ಕಾರ್ಣಿಕದ ಕಲ್ಲ ಅಂತ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಆ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಏಯ್, ಯಾಕ ನಗುದು? ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಇನ್ ಮುಂದೆ ನಾವು ಬೆಳೆದಲ್ಲಿ 3ನೇ ಬಾಲು ಗಡಿಯಲ್ಲಿ ಇಡ್ಲಿಕ್ಕಿಲ್ಲ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕಿಳಿದಿದ್ದಾರೆ. ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ ನಿಮ್ಮನ್ನು? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಅದಕ್ಕೆ ಹತ್ರ ಬಂದದ್ದು. ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿಯೊಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರ ರಕ್ತದಿಂದ ತೊಳಿತೇನೆ. ಅರಸ ಯಾವಾನು ಬೆಂಕಿನ ಕಟ್ಟಿ ಹಾಕದು, ಬೆಂಕಿನ ಹುಟ್ಟಿದ್ದು ಎಲ್ಲ ಸಂಕಲೆ. ಯಾವಾಗ ಕಾಂತಾರ ಮುತ್ತ ಬಂದದು, ಗೊತ್ತಲ ಕಟ್ಟಿ ಮೇಲೆಯೋ ಊರಾಗೊರೆ ನಾನು ಹೇಳಿದೆ ಕಾಣ ಬೆಂಕಿಯೋ ಊರ ನೋಡ ಬಂದಿದೆ. ತಾನೆ ಯಾರದು ಕಾವು ಕೊರೆದು ಸ್ವಾಗತ ಮಾಡುವಾಗ ಸಾಗರ ಜೋರಾಗಿ ಕೂಗಿದ ಎಚ್ಚರ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಆದ್ರೆ ಇದು ಬೆಳಕಲ್ಲ, ದರ್ಶನ.